ನೋಡಿ ಇದು ನಮ್ಮದು ಮಂಗಳೂರದ್ದು ಬದನೆಕಾಯಿ. ಇದು ಮಟ್ಟುಗುಳ್ಳ ಅಂತ ಕರಿತೇವೆ ನಾವು ಇದನ್ನು. ಈ ಮಟ್ಟು ಅನ್ನೋ ಊರಲ್ಲಿ ಇದು ಜಾಸ್ತಿ ಬೆಳೀತಾರಂತೆ, ಅದರಿಂದ ಇದನ್ನು ಮಟ್ಟುಗುಳ್ಳ ಅಂತ ಕರೆಯೋದು. ಗುಳ್ಳ ಅಂದರೆ ನಮಗೆ ತುಳುವಿನಲ್ಲಿ ಬದನೆ ಅಂತ ಅರ್ಥ. ಇದರದ್ದು ಇವತ್ತು ನಾನು ಪಲ್ಯ ಮಾಡ್ತಾ ಇದ್ದೇನೆ. ಇದರದೊಂದು ನಾನು ಬಜ್ಜಿ ಮಾಡಿದ್ದೆ, ಗ್ಯಾಸಲ್ಲಿ ಸುಟ್ಟು ಬಜ್ಜಿ ಮಾಡಿದ್ದೆ. ಅದನ್ನು ತುಂಬ ಜನ ನಿಮ್ಗೆ ಇಷ್ಟಪಟ್ಟು ನೋಡಿದ್ರಿ, ತುಂಬ ಜನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿದ್ರಿ. ಅದೇ ಥರ ಇದನ್ನು ಕೂಡ ನೋಡಿ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಇವಾಗ ಇದರಲ್ಲಿ ನಾನು ಪಲ್ಯ ಮಾಡ್ತಾ ಇದ್ದೇನೆ. ಪಲ್ಯ ಕೂಡ ತುಂಬ ಚೆನ್ನಾಗಿರುತ್ತೆ, ತುಂಬ ಫೇಮಸ್ಸು ಇದು ನಮ್ಮ ಕಡೆಯಲ್ಲೆಲ್ಲ ಇದ್ರದ್ದು ಬದನೆಕಾಯಿ ಪಲ್ಯ ಅಂದರೆ. ಇವಾಗ ಬನ್ನಿ ಇದನ್ನು ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ಇವಾಗ ಇದನ್ನು ಕಟ್ ಮಾಡ್ತೇನೆ ನೋಡಿ. ನಾವು ಮಾಮೂಲಿ ತರಕಾರಿ, ಬೇರೆ ತರಕಾರಿ ಇವಾಗ ಬೀನ್ಸ್ ಆಗ್ಬೋದು ಅಥವಾ ಬೇರೆ ಯಾವುದಾದ್ರು ಕ್ಯಾಬೇಜ್ ಆಗ್ಬೋದು ಸಣ್ಣ ಕಟ್ ಮಾಡ್ತೇವಲ್ಲ, ಇದು ಆ ರೀತಿ ಕಟ್ ಮಾಡಲಿಕ್ಕಿಲ್ಲ. ಇದು ಪಲ್ಯಕ್ಕೆ ನಾವು ಇದನ್ನು ಇವಾಗ ಉದ್ದುದ್ದ ಕಟ್ ಮಾಡ್ಕೊಳ್ಬೇಕು ನಾವು. ಅದರಿಂದ ಇದೊಂದು ಡಿಫ್ರೆಂಟ್ ಡಿಶ್ಶು ನಮ್ಮದು ಈ ಕಡೆ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಕಟ್ ಮಾಡ್ಕೊಳ್ಬೇಕು ನಾವು. ಈ ರೀತಿ ಉದ್ದುದ್ದ ಕಟ್ ಮಾಡ್ಕೊಳ್ಬೇಕು ನಾವು, ಸಣ್ಣ ಕಟ್ ಮಾಡಲಿಕ್ಕಿಲ್ಲ ಇದನ್ನು. ನಾವು ಬೀನ್ಸು ಕ್ಯಾರೆಟನ್ನೆಲ್ಲ ಪಲಾವ್ಗೆಲ್ಲ ಕಟ್ ಮಾಡ್ತೇವಲ್ಲ, ಆ ಟೈಪಲ್ಲಿ ಇದನ್ನು ಕಟ್ ಮಾಡ್ಕೊಳ್ಬೇಕು, ಉದ್ದ ಕಟ್ ಮಾಡ್ಕೊಳ್ಬೇಕು. ಇದನ್ನು ಕಟ್ ಮಾಡ್ಕೊಂಡ್ಮೇಲೆ ನೀರಲ್ಲಿ ಹಾಕಿಡಬೇಕು ನೀವು, ಇಲ್ಲ ಅಂದರೆ ಅದು ಕಪ್ಪಾಗುತ್ತೆ. ಇದು ಬದನೆ ಬೇಗ ಕಪ್ಪಾಗುತ್ತೆ. ಇದು ತುಂಬ ಟೇಸ್ಟು. ಇದು ಈ ಕಡೆದು ಬದನೆ ಮಟ್ಟುಗುಳ್ಳ ಅಂತ ಹೇಳ್ತೇವಲ್ಲ, ಇದು ತುಂಬ ಇದು ಇವಾಗ ಎಲ್ಲ ಕಡೆ ಸಿಗುತ್ತೆ. ಮೊದಲೆಲ್ಲ ಸಿಗ್ತಿರ್ಲಿಲ್ಲ ಇದೆಲ್ಲ ಬೇರೆ ಕಡೆ. ಇವಾಗ ಯಾಕೆಂದರೆ ಇದು ಯೂಸ್ ಮಾಡೋರು ತುಂಬ ಆಗಿದ್ದಾರೆ, ಇದನ್ನು ಇಷ್ಟಪಟ್ಟು ತಿಂತಾರೆ. ಅದರಿಂದ ಇವಾಗ ಎಲ್ಲ ಕಡೆ ಸಿಗುತ್ತೆ ಇದು. ಈ ರೀತಿ ಎಲ್ಲ ಒಂದ್ಸಲ ಕಟ್ ಮಾಡ್ಕೊಳ್ತೇನೆ, ಆಮೇಲೆ ನಿಮಗೆ ತೋರಿಸ್ತೇನೆ ಹೇಗೆ ಮಾಡೋದು ಅಂತ. ನೋಡಿ ಈಗ ಆಲ್ಮೋಸ್ಟ್ ಆಗಿದೆ ಕಟ್ ಮಾಡಿಕೊಂಡು. ಈ ರೀತಿ ಉದ್ದ ಕಟ್ ಮಾಡ್ಕೊಳ್ಬೇಕು. ನಿಮ್ಮದು ಸಣ್ಣದಿದ್ರೆ ಬದನೆಕಾಯಿ ಇಷ್ಟು ಉದ್ದ ಬರಲ್ಲ, ಅದು ಇಷ್ಟಿಷ್ಟೇ ಉದ್ದ ಬರುತ್ತೆ ನೀವು ಕಟ್ ಮಾಡುವಾಗ. ಇದು ತುಂಬ ಉದ್ದ ಇದೆ ಬದನೆಕಾಯಿ, ದೊಡ್ಡದಿದು. ಅದರಿಂದ ನಮಗಿದು ಮತ್ತೆ ಇದನ್ನು ಆಫ್ ಕಟ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಹೀಗೆ ಉದ್ದದಲ್ಲೇ ಕಟ್ ಮಾಡ್ಕೊಳ್ಬೋದು. ಇಷ್ಟೇ ಉದ್ದ ಬರುತ್ತೆ ಕಟ್ ಮಾಡುವಾಗ, ಚಿಕ್ಕದು ಬದನೆ ಆದರೆ. ಇದು ತುಂಬ ದೊಡ್ಡ ಬದನೆ, ಅದರಿಂದ ಮತ್ತೆ ಈ ರೀತಿ ಕಟ್ ಮಾಡ್ಕೊಳ್ಬೇಕು, ಇಲ್ಲ ತುಂಬ ಉದ್ದ ಆಗುತ್ತೆ. ಉಪ್ಪು ನೀರಲ್ಲಿ ನೀವು ಹಾಕಿ ಇಡಲಿಲ್ಲ ಅಂದರೆ ನೀರಲ್ಲಿ ಹಾಕಿಡಿ, ಇಲ್ಲದ್ರೆ ಉಪ್ಪು ನೀರಲ್ಲಿ, ಯಾವುದು ನೀರಲ್ಲಿ ಹಾಕಿಟ್ರೂ ಸಾಕು, ಕಪ್ಪಾಗುತ್ತೆ ಇದು. ನೀವು ಕಟ್ ಮಾಡಿದ್ರೊಳಗೆ ಅದು ಕಪ್ಪಾಗಿ ಹೋಗುತ್ತೆ. ಅದರಿಂದ ಉಪ್ಪು ನೀರಲ್ಲಿ ಅಥವಾ ನೀರಲ್ಲಿ ಹಾಕಿಡ್ಬೇಕು ಅದನ್ನು. ನೋಡಿ ಇವಾಗ ಕಟ್ ಮಾಡಿ 10 ನಿಮಿಷ ನೀರಲ್ಲಿ ಹಾಕಿಟ್ಟಿದ್ದೆ ನೋಡಿ. ಈ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕು. ಇದೊಂದು 10 ನಿಮಿಷ ಉಪ್ಪು ನೀರಲ್ಲಿ ಹಾಕಿಡೋದ್ರಿಂದ ಅದರಲ್ಲಿ ಒಂದು ಸ್ವಲ್ಪ ಒಗರಿದ್ರೂ ಕೂಡ ಅದು ಹೋಗುತ್ತೆ. ಇವಾಗ ಇದನ್ನು ಪಲ್ಯ ಮಾಡಬೇಕು. ಇವಾಗ ಇದಕ್ಕೆ ಹೇಗೆ ಮಾಡೋದನ್ನು ತೋರಿಸ್ತೇನೆ. ಮೊದಲು ಒಂದು ಬಾಣಲ್ಲಿ ಇಟ್ಕೊಂಡಿದ್ದೇನೆ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತೇನೆ, ಸ್ವಲ್ಪ ಅಲ್ಲ, ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಬೇಕು. ನಾನು ಯಾವಾಗ 1 ಸ್ಪೂನ್ ಎಣ್ಣೆ ಹಾಕೋದು ಅಂತ ಹೇಳ್ತೇನಲ್ಲ, ಇದಕ್ಕೊಂದು 2-3 ಸ್ಪೂನ್ ಎಣ್ಣೆ ಬೇಕಾಗುತ್ತೆ. ಯಾಕಂದರೆ ಇದು ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ತಗೊಳುತ್ತೆ ಇದು. ಇವಾಗ ಇದಕ್ಕೆ ಒಗ್ಗರಣೆಗೆಲ್ಲ ಹಾಕಬೇಕು. ಇವಾಗ ನೋಡಿ ಒಗ್ಗರಣೆಗೆ 1 ಸ್ಪೂನ್ ಸಾಸಿವೆ ಹಾಕಿದ್ದೇನೆ, ಮತ್ತು ಇದೊಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೇನೆ, ಮತ್ತೊಂದು ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತಾ ಇದ್ದೇನೆ, ಮತ್ತೊಂದು ಸ್ವಲ್ಪ ಒಂದು ಇದು ಕೆಂಪು ಮೆಣಸಿನ್ಕಾಯಿ ಹಾಕ್ತಾ ಇದ್ದೇನೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಎಲ್ಲ ಏನು ಹಾಕೋ ಅಗತ್ಯ ಇಲ್ಲ ಇದಕ್ಕೆ. ನಾವು ಈ ಕಡೆ ಉಡುಪಿ ಕಡೆ ಹೇಗೆ ಮಾಡ್ತಾರೆ ಆ ರೀತಿ ಮಾಡ್ತಾ ಇದ್ದೇನೆ. ನೋಡಿ ಎಣ್ಣೆ ಹೇಗೆ ಕಾಣ್ತಾ ಇದೆ ಅಂತ. 3 ಸ್ಪೂನ್ ಎಣ್ಣೆ ಇಟ್ಟಿದ್ದೀನಿ ನಾನು. ಯಾವುದಕ್ಕೂ ಸಾಮಾನ್ಯವಾಗಿ 1 ಸ್ಪೂನ್ಗಿಂತ ಜಾಸ್ತಿ ಎಣ್ಣೆ ಇಡಲ್ಲ, ಇದು ತುಂಬ ಎಣ್ಣೆ ತಗೊಳುತ್ತೆ ಇದು. ಅದನ್ನು ನಾನು ಕಡಿಮೆ ಮಾಡೋದು, ಯಾವಾಗಲೂ ಒಮ್ಮೆ ಮಾಡ್ತೇನೆ. ಅದು ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆ ತಿನ್ನಲಿಕ್ಕೆ ಇದು. ಇದೊಂದು ಸ್ವಲ್ಪ ಒಗ್ಗರಣೆ ಆದಮೇಲೆ ನಾವು ಇದು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಬೇಕು. ಇಲ್ಲ ಖಾರಕ್ಕೆ ನಿಮಗೆ ನಾವು ಸಾಂಬಾರು ಪೌಡ್ರ್ ಮಾಡ್ಕೊಂಡಿರ್ತೇವಲ್ಲ ಅದನ್ನೇ ಹಾಕಬೇಕು. ನೀವು ಹಸಿಮೆಣಸಿನ್ಕಾಯಿ ಎಲ್ಲ ಏನು ಹಾಕ್ಲಿಕ್ಕಿಲ್ಲ. ಇದು ನಮಗೆ ಈ ಕಡೆ ಮಾಡೋ ಸ್ಟೈಲ್ ನಾನು ಮಾಡ್ತಾ ಇದ್ದೇನೆ. ಆಯಿತು ಒಗ್ಗರಣೆ. ಇದನ್ನು ನೀರಿಂದ ತೆಗೆದು ಇದಕ್ಕೆ ಹಾಕಬೇಕು. ನೋಡಿ ಇದಕ್ಕೆ ಹೇಳಿದೆ ಎಷ್ಟು ಕನೆ ಇದರಲ್ಲಿದೆ ನೋಡಿ, ಎಷ್ಟು ಒಗರು ಬಿಟ್ಟಿದೆ ನೋಡಿ, ಕಲರ್ ಹೇಗೆ ಬಂದಿದೆ ನೋಡಿ ನೀರಿಟ್ಟು. ಅದನ್ನು ಒಂದು 10 ನಿಮಿಷ ನೀರಲ್ಲಿ ಹಾಕಿಟ್ಕೊಂಡ್ರೆ ನೀವು ಅದರದ್ದೆಲ್ಲ ಒಗ್ಗರಣೆ ಅಂಶ ಎಲ್ಲ ಬಿಡುತ್ತೆ. ಅದು ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಗ್ಗರಣೆ ಜೊತೆ. ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪೌಡ್ರ್ ಹಾಕ್ತಾ ಇದ್ದೇನೆ, ಮತ್ತು 1 ರಿಂದ 1.5 ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಇದಕ್ಕೆ ನಾನು ಪುಡಿ ಉಪ್ಪು ಹಾಕ್ತಾ ಇದ್ದೇನೆ, ಯಾಕೆಂದರೆ ಅದು ಕಲ್ಲುಪ್ಪು ಹಾಕಿದರೆ ನಿಮ್ಗೆ ಅಂದಾಜು ಗೊತ್ತಾಗಲ್ಲ ಉಪ್ಪು ಎಷ್ಟು ಬೇಕಾಗುತ್ತೆ ಅಂತ. ಇವಾಗ ಹುಳಿಗೆಲ್ಲ ಅದು ನಮ್ಗೆ ಅಂದಾಜು ಇರುತ್ತೆ, ಇದಕ್ಕೆ ಗೊತ್ತಾಗಲ್ಲ. ಇವಾಗ ಇದಕ್ಕೆ ಹುಳಿ ಹಾಕ್ತಾ ಇದ್ದೇನೆ. ಇದಕ್ಕೆ ಒಂದು ಸ್ವಲ್ಪ ಹುಳಿ ಮುಂದೆನೇ ಇರಬೇಕು, ಯಾಕೆಂದರೆ ಇದು ಸ್ವಲ್ಪ ಒಗರಿರುತ್ತಲ್ಲ ಇದರಲ್ಲಿ, ಆದ್ದರಿಂದ ಇವಾಗ ಇದು 1 ಲಿಂಬೆಹಣ್ಣು ದೊಡ್ಡ ಲಿಂಬೆಹಣ್ಣು ಸೈಜಲ್ಲಿ ಹುಳಿ ತೆಗೆದು ಇಟ್ಕೊಂಡಿದ್ದೇನೆ, ಇದಕ್ಕೆ ಹಾಕ್ತಾ ಇದ್ದೇನೆ.
ಮತ್ತು ಒಂದು ಚಿಕ್ಕ ಪೀಸು ಬೆಲ್ಲ ಕೂಡ ಹಾಕ್ತಾ ಇದ್ದೇನೆ. ಇದಕ್ಕೆ ಬೆಲ್ಲ ಕೂಡ ಬೇಕಾಗುತ್ತೆ, ಯಾಕೆಂದರೆ ಇದು ಸಿಹಿ ಮತ್ತು ಹುಳಿ ಎಲ್ಲ ಮಿಕ್ಸ್ ಆಗಿ ಇರುತ್ತೆ. ಇದು ಒಂದ್ಸಲ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಆಮೇಲೆ ಇದನ್ನು ನೀರು ಹಾಕಿ ಬೇಯಿಸ್ಕೊಳ್ಬೇಕು. ಇವಾಗ ಇದೊಂದ್ಸಲ ಚೆನ್ನಾಗಿ ಮಿಕ್ಸ್ ಆಯ್ತಲ್ಲ, ಇವಾಗ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಇದು ಒಂದು ಸ್ವಲ್ಪ ಅರ್ಧ ಬೆಂದಾಗ ನಾನು ಸಾಂಬಾರು ಪೌಡ್ರ್ ಹಾಕ್ತೇನೆ ಇದು ಖಾರಕ್ಕೆ. ಇದು ಬೇಗ ಬೇಯುತ್ತೆ, ಅದರಿಂದ ನಿಮಗೆ ತುಂಬ ನೀರೇನು ಬೇಕು ಅಂತಿಲ್ಲ ಇದಕ್ಕೆ. ಇವಾಗ ಇದನ್ನು ಮುಚ್ಚಿಡ್ತೇನೆ, ಮುಚ್ಚಿಡುವಾಗ ಬೇಗ ಬೇಯುತ್ತೆ. ಇವಾಗ ನಾನು ಬೇಯಿಸ್ಕೊಂಡು ಆಮೇಲೆ ತೋರಿಸ್ತೇನೆ ಮತ್ತೆ ನಿಮಗೆ. ನೋಡಿ ಈಗ ಬೆಂದಿದೆ, ಸ್ವಲ್ಪ ಅರ್ಧ ಬೆಂದಿದೆ. ಇವಾಗ ಇದಕ್ಕೆ ನಾನು ಸಾಂಬಾರು ಪೌಡ್ರ್ ಹಾಕ್ತಾ ಇದ್ದೇನೆ. ಇದೇ ಸಾಂಬಾರು ಪೌಡ್ರು ನಾವು ಯೂಸ್ ಮಾಡ್ತೇವಲ್ಲ ಸಾಂಬಾರಿಗೆಲ್ಲ, ಅದೇ ಸಾಂಬಾರು ಪೌಡ್ರ್ ಹಾಕ್ತೇನೆ. 1 ರಿಂದ 1.5 ಸ್ಪೂನ್ ಅಷ್ಟು ಬೇಕಾಗುತ್ತೆ. ಮೇಯ್ನ್ ಇದಕ್ಕಿದೆ ಇದು ಸಾಂಬಾರು ಪೌಡ್ರ್ ಹಾಕಿ ಮಾಡೋದು. ನಾರ್ಮಲಿ ನಾವು ಈ ಸಾಂಬಾರು ಪೌಡ್ರನ್ನು ಸಾಂಬಾರಿಗೆ ಯೂಸ್ ಮಾಡ್ತೇವೆ, ಪಲ್ಯಕ್ಕೆಲ್ಲ ಯೂಸ್ ಮಾಡಲ್ಲ. ಆದರೆ ಈ ಒಂದು ತರಕಾರಿಗೆ ಮಾತ್ರ ನಾವು ಇದನ್ನು ಪಲ್ಯಕ್ಕೆ ಯೂಸ್ ಮಾಡ್ತೇವೆ. ಅದೇ ಇದರ ಸ್ಪೆಷಾಲಿಟಿ ಇದು. ಈ ಕಡೆದು ತುಂಬ ಚೆನ್ನಾಗಿರುತ್ತೆ ಇದು, ಈ ಕಡೆದು ಪಲ್ಯ. ಇದು ಏನಂದರೆ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಅಷ್ಟೇ. ಇದು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಮತ್ತೆ ಇದು ಬೇಯಬೇಕು. ಇನ್ನೊಂದು ಸ್ವಲ್ಪ 2 ನಿಮಿಷ ಬೆಂದರೆ ಸಾಕು. ಬೇಗ ಬೇಯುತ್ತೆ, ಇದು ಬದನೆ ಅಲ್ವಾ, ಬೇಗ ಬೆಂದೋಗುತ್ತೆ ಅದು. ನೋಡಿ ಕಾಣ್ತಾ ಇದೆ ನೋಡಿ, ಅನ್ನದ ಜೊತೆ ಊಟ ಮಾಡ್ಲಿಕ್ಕಂತೂ ತುಂಬ ರುಚಿಯಾಗಿರುತ್ತೆ. ಇದು ತುಂಬ ಜನ ಇಷ್ಟಪಡ್ತಾರೆ ಈ ಕಡೆ ಬಂದವರೆಲ್ಲ ಇದನ್ನು. ಬದನೆಕಾಯಿ ನಿಮ್ಮ ಕಡೆನೂ ಸಿಗುತ್ತೆ, ಅದು ಬೇರೆ ಈ ಕಡೆ ಬೇರೆ ಇನ್ನು ಬೇರೆ ಬದನೆಕಾಯಿ ಸಿಗುತ್ತಲ್ಲ ಸಣ್ಣದೆಲ್ಲ. ಆದರೆ ಇದರಲ್ಲಿ ಮಟ್ಟುಗುಳ್ಳ ಅಂತ ಹೇಳ್ತೇವಲ್ಲ, ಇದರಲ್ಲಿರೋ ರುಚಿ ಅದರಲ್ಲಿ ಇಲ್ಲ. ಇದರದೊಂದು ಬೇರೆನೇ ರುಚಿ ಇರುತ್ತೆ, ಅದಕ್ಕೆ ಅದು ಅಷ್ಟು ಫೇಮಸ್ ಮಟ್ಟುಗುಳ್ಳ ಅಂದರೆ. ಇದರದ್ದು ಹುಳಿ ಮಾಡ್ಬೋದು, ಪಲ್ಯ, ಅದು ಬಜ್ಜಿ ಮಾಡಿದ್ದೆ ನೋಡಿ, ಅದು 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 ತುಂಬ ಚೆನ್ನಾಗಿರುತ್ತೆ. ಎಲ್ಲ ಯಾವುದೇ ನೀವು ಅಡುಗೆ ಮಾಡಿದ್ದು ಇದರಲ್ಲಿ ರುಚಿ ತುಂಬ ಚೆನ್ನಾಗಿರುತ್ತೆ. ಅದನ್ನೊಂದು 5 ನಿಮಿಷ ಬೆಂದರೆ ಆಯಿತು, ರೆಡಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈಗ ಬೆಂದಿದೆ, ಇಷ್ಟು ಬೆಂದರೆ ಸಾಕು. ಇದು ತುಂಬ ಗಟ್ಟಿ ಕೂಡ ಮಾಡ್ಕೊಳ್ಬೇಡಿ, ಒಂದು ಸ್ವಲ್ಪ ಇದೇ ಥರ ಇರಬೇಕು ಅಂತ. ಅಲ್ಲಿ ಸ್ವಲ್ಪ ನೀರು ಅಂಶ ಕೂಡ ಇರಬೇಕು. ನಾವು ಅನ್ನಕ್ಕೆ ಮುಟ್ಟಿಸ್ಕೊಂಡು ತಿನ್ನುವಾಗ, ಅನ್ನಕ್ಕೆ ಕಲಿಸ್ಕೊಂಡು ತಿನ್ನುವಾಗ ಒಂದು ಸ್ವಲ್ಪ ತುಂಬ ಡ್ರೈ ಆದರೆ ತಿನ್ನಲಿಕ್ಕೆ ಆಗಲ್ಲ. ಅದೇ ನೀವು ಚಪಾತಿಗೆಲ್ಲ ಓಕೆ, ನಾನು ತುಂಬ ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಹೇಳಲ್ಲ ಚಪಾತಿಗೆಲ್ಲ. ಈಗ ಅನ್ನಕ್ಕೆ ಆದರೆ ತುಂಬ ಚೆನ್ನಾಗಿರುತ್ತೆ. ಅನ್ನ ಕಲಿಸ್ಕೊಂಡು ಊಟ ಮಾಡ್ತಾ ಇದ್ರೆ ನಿಮಗೆ ಅನ್ನ ಖಾಲಿ ಆಗೋದೇ ಗೊತ್ತಾಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ಒಂದ್ಸಲ ಮನೇಲಿ ಟ್ರೈ ಮಾಡಿ. ಇವಾಗ ಆಯ್ತು. ಇದಕ್ಕೆ ನಿಮಗೆ ಹಸಿಮೆಣಸಿನ್ಕಾಯಿ ಬೇಡ, ಕೊತ್ತಂಬರಿ ಸೊಪ್ಪು ಬೇಡ, ಕರಿಬೇವು ಬೇಡ, ಏನು ಬೇಡ. ಸಾಂಬಾರು ಪೌಡ್ರ್ ಇದ್ದರೆ ಈಸಿಯಾಗಿ 10 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ಇದು ಅಷ್ಟು ಈಸಿ ಇದು. ಇವಾಗ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್, ಮಟ್ಟುಗುಳ್ಳದಿಂದ ಮಾಡಿದ ಸ್ಪೆಷಲ್ ಪಲ್ಯ, ನಮ್ಮದು ಈ ಕಡೆ ಉಡುಪಿ ಮಂಗಳೂರು ಸೈಡ್ ಮಾಡುವಂಥ ಸ್ಪೆಷಲ್ ಪಲ್ಯ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ. ನಾನು ಇದಾಗಿ ಹೇಳೋದಲ್ಲ, ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಊಟ ಮಾಡ್ತಾ ಇದ್ರೆ ಇನ್ನೂ ಊಟ ಮಾಡಬೇಕು ಅನಿಸುತ್ತೆ, ಹಸು ಹೆಚ್ಚಾಗ್ತಾ ಹೋಗುತ್ತೆ ಇದನ್ನು ನೋಡಿದ ತಕ್ಷಣ, ಅಷ್ಟು ರುಚಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ನೋಡಿದ್ರಲ್ಲ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಏನು ಬೇಡ ಇದಕ್ಕೆ. ಉಪ್ಪು, ಹುಳಿ, ಖಾರ ಇಷ್ಟಿದ್ರೆ ಸಾಕಾಗುತ್ತೆ. ಅದಕ್ಕೆ ಏನಂದರೆ ಒಂದು ಸಾಂಬಾರು ಪೌಡ್ರ್ ಹಾಕಬೇಕಾಗುತ್ತೆ ಅಷ್ಟೇ. ನಾವು ನಾರ್ಮಲಿ ಪಲ್ಯಕ್ಕೆಲ್ಲ ಸಾಂಬಾರು ಪೌಡ್ರ್ ಯೂಸ್ ಮಾಡಲ್ಲ, ಅದರಿಂದ ಇದೊಂದು ಸಾಂಬಾರು ಪೌಡ್ರ್ ಹಾಕಿ ಮಾಡೋದ್ರಿಂದನೇ ಇದು ಸ್ಪೆಷಲ್ಲು, ಅದರ ರುಚಿ ಕೂಡ ಸ್ಪೆಷಲ್ಲು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.